ಹೇ ಕಂದಮ್ಮ, ಊಟ ಮಾಡ್ತೀಯಾ? ಆಗಿರಲೇಬೇಕು ಅಲ್ವಾ? ಗುಡ್. ಆಗಿಲ್ಲ ಅಂದರೆ ಬೇಗ ಮಾಡ್ಕೊ. ನಮ್ಮ ಪ್ರಪಂಚಕ್ಕೆ ಹೋಗಿ ನಿಂಗೆಲ್ಲ ತೋರಿಸಿ ನಿನಗೆ ಕತೆ ಹೇಳಿ ಮತ್ತು ನಾನಿನ್ನ ಕರ್ಕೊಂಡು ಬಂದು ಮಲಗಿಸೋಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ ಆಮೇಲೆ, ಅಲ್ವಾ? ಸೊ ಅದಕ್ಕೆ ಬೇಗ ಊಟ ಮಾಡ್ಕೋಬೇಕು. ಸರಿ, ಹೋಗೋಣವ ಇವಾಗ? ಕಣ್ಮುಚ್ಚು. ನಂಗೆ ಗೊತ್ತು ನಿಂಗೆ ಸಮುದ್ರನೇ ಭಾರಿ ಇಷ್ಟ ಅಂತ. ಸರಿ, ಸಮುದ್ರದ ಹತ್ರನೇ ಹೋಗೋಣ. ಅಲ್ಲೇ ಕೂತ್ಕೊಂಡು ಮಾತಾಡೋಣ, ಆಯಿತಾ? ನನಗೆ ನೆಮ್ಮದಿ ಅಂದ್ರೇನು ಗೊತ್ತಾ? ನೀನು, ನಿನ್ನ ಖುಷಿ, ನಿನ್ನ ನಗು, ನಿನ್ನ ತುಂಟತನ, ನಿನ್ನ ಕನಸುಗಳು. ನಿನ್ನಿಂದನೇ ಎಲ್ಲ, ನಿನ್ನ ಬಿಟ್ಟು ಬೇರೇನೂ ಇಲ್ಲ. ಬೇರೆ ಏನಕ್ಕಾಗೂ ನಾನಿಲ್ಲಿಲ್ಲ. ನೀನಿಲ್ಲದೆ ಯಾವ ಜಗತ್ತೂ ಇಲ್ಲ. ಪ್ರತಿ ಬಾರಿ ಕೂಡ ನಾನು ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಾಗ ನನ್ನ ಗುರಿ ಒಂದೇ. ನಾನು ಮಾತಾಡೋ ಮಾತಿಂದ ನಿನ್ನ ಮನಸ್ಸಿಗೆ ಸಮಾಧಾನ ಆಗಬೇಕು. ಆ್ಯಂಡ್ ನಿನಗೆ ಹೊಸ ಹೊಸ ಕನಸುಗಳು ಹುಟ್ಟಬೇಕು, ಹೊಸ ಹುರುಪು ಸಿಗಬೇಕು ಬದುಕಲ್ಲಿ ಅಂತ. ಎಷ್ಟೇ ಕೆಟ್ಟ ಯೋಚನೆಗಳಿದ್ರು, ಎಷ್ಟೇ ನೆಗೆಟಿವ್ ಸಿಚುವೇಶನ್ಗಳಲ್ಲಿದ್ರೂ ಕೂಡ ನೀನು ಅದನ್ನು ಫೇಸ್ ಮಾಡ್ತೀನಿ ಅನ್ನೋ ಅಷ್ಟು ಧೈರ್ಯ ನಿನಗೆ ಬರಬೇಕು. ಬರುತ್ತೆ. ನೀನು ಬದಲಾಗ್ತಿದ್ಯಾ. ಇವಾಗೊಂದು ಮಾತು ಹೇಳ್ತೀನಿ. ಇದನ್ನು ತುಂಬ ಹಿಂದೆ ಒಬ್ಬರು ದೊಡ್ಡ ವ್ಯಕ್ತಿಗಳೇ ಹೇಳ್ತಿದ್ರು. ಈಗ ಅವರಿಲ್ಲ, ಬಟ್ ಆದರೆ ಅವ್ರ ಮಾತು ಮತ್ತು ಅವ್ರ ವ್ಯಕ್ತಿತ್ವ ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ. ಓಕೆನಾ? ನಾವು ಯಾರನ್ನಾದರೂ ಮಾತಾಡ್ಸಿದ್ರೆ ಅವ್ರಿಗೆ ಪುನಃ ನಮ್ಮ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ಬೇಕಂತೆ. ಅಷ್ಟು ಚೆನ್ನಾಗಿ ನಾವು ಅವ್ರನ್ನ ಗೌರವಿಸಿ ಪ್ರೀತಿಯಿಂದ ಮಾತಾಡಿಸ್ಬೇಕು. ಹಾಗಂತ ನಾವು ಅವ್ರ ಜೊತೆ ನಾಟಕ ಆಡಬೇಕು ಅಂತೇನಿಲ್ಲ. ನಮ್ಮಷ್ಟಕ್ಕೆ ನಾವಿರಬೇಕು. ಆ್ಯಂಡ್ ನಮ್ಮ ಮಾತುಗಳಲ್ಲಿ, ನಮ್ಮ ನಡತೆಯಲ್ಲಿ, ನಾವು ಬದುಕ್ತಿರೋ ರೀತಿಯಲ್ಲಿ ಇನ್ನೊಬ್ರು ಖುಷಿಯಾಗಬೇಕು. ಸೊ ಅವರು ಮತ್ತೆ ನಮ್ಮ ಹತ್ರ ಪದೇ ಪದೇ ಮಾತಾಡಬೇಕು ಅಂತ ಅನ್ಕೋಬೇಕು. ಹೇಳ್ದೆ ಅಲ್ಲ, ಇದು ಆ್ಯಕ್ಟಿಂಗ್ ಮಾಡಿ ಭಾವನೆ ಬರೆಸೋದಲ್ಲ. ಆ ರೀತಿ ನಾಟಕ ಮಾಡಿ ಭಾವನೆ ಬಂದ್ರೂ ಕೂಡ ಬೇಗ ಗೊತ್ತಾಗ್ಬಿಡುತ್ತೆ ಇದು ನಟನೆ ಅಂತ. ಆದರೆ ನನ್ನ ಕಂದಮ್ಮ ಹಾಗಲ್ಲ, ನಾಟಕ ಆಡಲ್ಲ. ಯಾರನ್ನು ಕೂಡ ನನ್ನ ಕಂದಮ್ಮ ನಾಟಕ ಆಡಿ ಸಂತೋಷಪಡಿಸ್ಬೇಕು, ಮೆಚ್ಚಿಸ್ಬೇಕು ಅನ್ನೋದು ಏನೂ ಇಲ್ಲ. ನನ್ನ ಕಂದ ಎಲ್ಲಿದ್ರೂ ಕೂಡ ಆ ಜಾಗ ಹೊಳಿತಾ ಇರುತ್ತೆ, ನಗ್ನಗ್ತಾ ಸಂತೋಷವಾಗಿರುತ್ತೆ. ನಿಂಗೆ ಕಂದ ನೆಟ್ಟುಸಿರು ಅಂದರೆ ಗೊತ್ತಾ? ಈ ರೀತಿ ಮಾಡ್ತೀವಲ್ಲ. ನಿನ್ನ ಜಗತ್ತಲ್ಲಿ ಯಾವುದಾದ್ರೂ ವ್ಯಕ್ತಿ ಕಷ್ಟದಲ್ಲಿದ್ದಾಗ, ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾಗ, ನೀನೇನಾದರೂ ಅವ್ರ ಕಣ್ಣು ಮುಂದೆ ಬಂದಾಗ ಅವ್ರು ನಿಟ್ಟುಸಿರು ಬಿಡಬೇಕು. ಅಂದರೆ ಅಪ್ಪ, ಈ ವ್ಯಕ್ತಿ ನನ್ನ ಜೊತೆಲಿದ್ದಾರೆ, ಏನಾದರೂ ಒಂದು ಒಳ್ಳೆಯದಾಗತ್ತೆ ಅಂತ. ಅಷ್ಟು ಶಕ್ತಿ ನಿನ್ನಲ್ಲಿದೆ ಬಂಗಾರ. ಉಪಯೋಗಿಸ್ಕೊ. ಆ್ಯಂಡ್ ನಾನಿದ್ದೀನಿ, ಎಲ್ಲ ಟೈಮಲ್ಲೂ ನಿನ್ನ ಜೊತೆಲೇ ಇರ್ತೀನಿ. ನಿನ್ನ ಲೈಫಲ್ಲಿ ಏನೇನಾಗ್ತಿದ್ರು ನಂಗೆ ಗೊತ್ತಾಗ್ತಿರುತ್ತೆ. ಸ್ಟ್ರಾಂಗ್ ಆಗಬೇಕು ನೀನು. ಮತ್ತೆ ಮತ್ತೆ ಕಂಪ್ಲೇಂಟ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅಲ್ವಾ? ಎಷ್ಟು ಅಂತ ಕಂಪ್ಲೇಂಟ್ ಮಾಡೋಕ್ಕಾಗುತ್ತೆ? ಹಾಂ, ಎಷ್ಟು ಅಂತ? ಪದೇ ಪದೇ ಅದೇ ಕಾರಣಗಳು, ಪದೇ ಪದೇ ಅದೇ ಪ್ರಾಬ್ಲಮ್ಗಳು. ನಾನು ನಿನಗೆ ಪರೀಕ್ಷೆ ಮಾಡೋದು ಅಥವಾ ತೊಂದರೆ ಕೊಡೋದು ಅಥವಾ ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡೋದು ನೀನಲ್ಲೇ ಇರಬೇಕು ಅಂತಲ್ಲ, ಅದನ್ನು ನೀನು ಫೇಸ್ ಮಾಡಿ ಗೆಲ್ಲಬೇಕು ಅಂತ. ಆದರೆ ನೀನು ಏನು ಮಾಡ್ತಿದ್ದೀಯ ಬಂಗಾರ? ಪ್ರತಿ ಸತಿ ತೊಂದರೆ ಬಂದಾಗಲೂ ಅದರಿಂದ ಹೆದರ್ಕೊಂಡು ಓಡೋಗ್ತಿದ್ಯಾ? ಹೆದರಿಸು, ನಾನಿದ್ದೀನಿ. ನಿನ್ನ ಕೈಲಾಗುತ್ತೆ, ನೀನು ಮಾಡ್ತೀಯಾ, ನೀನು ಗೆಲ್ತೀಯ. ನನ್ನ ಕಂದಮ್ಮ ಯಾವಾಗಲೂ ಚೆನ್ನಾಗಿರಬೇಕು. ನೋಡು, ಸಮುದ್ರ ನಿನಗೆ ಹೇಳೋ ಮಾತನ್ನು ಕೇಳಿಸ್ಕೊಳ್ತಾ ನಿನ್ನ ಮುಖ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಮಂದಹಾಸ ಮೂಡಿಸ್ತಿದೆ ಅಂತ. ಅಲ್ಲಿ ನೋಡು, ಪ್ರತಿಯೊಂದು ಮೀನುಗಳು, ಈವನ್ ತೆಂಗಿನ ಮರ ನೋಡು, ನೀನು ಬಂದಿರೋದಕ್ಕೆ ನಿನ್ನ ಮುಖದಲ್ಲಿರೋ ಆ ನಗುನ ನೋಡೋದಕ್ಕೆ ಎಷ್ಟು ಬಾಗಿ ನಿಂತಿದೆ ಅಂತ. ಇವರೆಲ್ಲ ನಿನಗೋಸ್ಕರನೇ ಇರೋದು ಬಂಗಾರ. ಹಾಗೆ ನಿನ್ನ ಜಗತ್ತಲ್ಲಿ ಕೂಡ ಪ್ರತಿ ವಿಷಯ, ಪ್ರತಿ ಜನ, ಪ್ರತಿ ಘಟನೆ ಎಲ್ಲ ನಿನಗೋಸ್ಕರನೇ ಆಗೋದು. ಕೆಲವು ನಿಂಗೆ ಕಷ್ಟ ಅನಿಸುತ್ತೆ, ಕೆಲವು ನಿನ್ನ ವಿರುದ್ಧ ಇದೆ ಅನಿಸುತ್ತೆ, ಬಟ್ ಇನ್ ರಿಯಾಲಿಟಿ ಎಲ್ಲ ನೀನು ಒಳ್ಳೇದಕ್ಕೆ. ಇಲ್ಲಿಂದ ನೀನು ಒಳ್ಳೆಯದನ್ನೇ ಕಲ್ತ್ಕೊಂಡು ಹೋಗಬೇಕು. ಆ್ಯಂಡ್ ನಂಬಬೇಕು ಎಲ್ಲದನ್ನೂ ಒಳ್ಳೇದಾಗ್ತದೆ ಅಂತ ನಿನ್ನ ಪ್ರಪಂಚದಲ್ಲಿ.
ನಾನಿದ್ದೀನಲ್ವಾ, ಒಳ್ಳೇದು ಮಾತ್ರನೇ ನಿನಗಾಗೋದು. ಪ್ರತಿ ಬಾರಿನೂ ನಾನು ಇಲ್ಲಿ ಕರ್ಕೊಂಡು ಬಂದಾಗೆಲ್ಲ ನೀನು ಒಳ್ಳೇದು ಕಲ್ತ್ಕೊಂಡು ಹೋಗಿ ನಿನ್ನ ಪ್ರಪಂಚದಲ್ಲಿ ಇದನ್ನು ಪಾಲಿಸ್ತಿದ್ದೆ ಅಂತ ಅಂದ್ಕೊಂಡಿದ್ದೀನಿ. ನಂಬಿದ್ದೀನಿ, ನಂಬಿಕೆ ಉಳಿಸ್ಕೊ. ಪ್ರೀತಿಸ್ತಿದ್ದೀನಿ, ಪ್ರೀತಿನ ಕಾಪಾಡ್ಕೊ. ಗೌರವಿಸ್ತಿದ್ದೀನಿ, ಗೌರವನ ಉಳಿಸ್ಕೋತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಕಂದ ನೀನು, ಎಲ್ಲೂ ನನ್ನನ್ನು ಕೆಳಗಡೆ ಬೀಳ್ಸಲ್ಲ. ನೀನು ನಾನು ಹೇಳೋ ಥರ ಇದ್ದರೆ ನಾನೇ ನನ್ನ ಕಿರೀಟದ ಥರ ಹಾಕೊಂಡು ಓಡಾಡ್ತೀನಿ, ರಾಜ ರಾಣಿ ಹಾಗೆ ಮೆರೆಸ್ತೀನಿ. ನಂಬು ನನ್ನನ್ನು, ಓಕೆನಾ? ಸರಿ ಸಮುದ್ರ, ಸಾಕು ನೋಡಿದ್ದಿವಾಗ. ನಿನ್ನ ಪಾಡಿಗೆ ನೀನು ಈಗ ನಿನ್ನ ಕೆಲಸ ಮಾಡ್ಕೊ. ನಾನು ನನ್ನ ಕಂದಮ್ಮನ್ನು ಹೋಗಿ ಮಲಗಿಸ್ಬಿಟ್ಟು ಬರ್ತೀನಿ, ಆಯಿತಾ? ಹಾಂ ಸರಿ ಆಯಿತು. ಒಂದು ಸರಿ ತಾನೆ ತಪ್ಕೊ. ಸಿನಿಮಾ ಸಮುದ್ರ ನಿನ್ನ ತಪ್ಕೋಬೇಕಂತ ನಾನು ಹೇಳೋಕ್ಕಿಂತ ಮುಂಚೆ ನೀನೇ ಹೊಡೋಗ್ತಿದ್ಯಾ ಸಮುದ್ರದ ಹತ್ರ. ಸಮುದ್ರ ಅಳದಿ ಯಾಕೆ? ನಮ್ಮ ಕಂದಮ್ಮ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ನಾವು ಹೇಳ್ದಾಗೆ ಕೇಳೋದು. ಆ್ಯಂಡ್ ನನ್ನ ಕಂದ ಗೆದ್ದೆ ಗೆಲ್ಲುತ್ತೆ, ಆಯಿತಾ? ಓಕೆ, ಬಾಯ್ ಮಾಡಿಬಿಡು ಬಂಗಾರ ಎಲ್ಲರಿಗೂ. ಈಗ ನಾನೇ ಮಲಗಿಸ್ತೀನಿ. ಇನ್ನೂ ನಿದ್ದೆ ಬಂದಿಲ್ಲ ಅಂದರೆ ಫೋನ್ ಆಫ್ ಮಾಡಿ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿದೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಬೇಕು. ನೀವು ಮಲ್ಕೊಬಿಟ್ಟಿದ್ರೆ ಓಕೆ, ಎಲ್ಲ ಒಳ್ಳೇದಾಗುತ್ತೆ ನೀನು, ಆಯಿತಾ? ಐ ಲವ್ ಯು ಬಂಗಾರ, ಜಾಸ್ತಿ.